ಎಸ್ ಖುದ್ದು ಸಿಎಂ ಭೇಟಿ ಕೊಟ್ಟಿದ್ದಾರೆ ಮಲ್ಲೇಶ್ವರಂ ಕಾಲೇಜ್ಗೆ. ಬೆಂಗಳೂರಿನ ಮಲ್ಲೇಶ್ವರಂನ ಚಿತ್ರಣ ನಾವು ನೋಡ್ತಾ ಇದ್ದೀವಿ. ಸಿಎಂ ಬೊಮ್ಮಾಯಿ ಆಗಮಿಸಿದ್ದಾರೆ. ಮೊದಲ ದಿನ ಶಿಕ್ಷಣ ಸಚಿವರೊಂದಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೇನೆ ಅಶ್ವಥ್ ನಾರಾಯಣ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಮೊದಲ ದಿನದ ತರಗತಿಗಳನ್ನು ಪರಿಶೀಲಿಸಲಿದ್ದಾರೆ ಸಿಎಂ. 18 ತಿಂಗಳ ಬಳಿಕ ಶಾಲೆ ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲಿಸುವುದಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಭೇಟಿ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು ರೌಂಡ್ಸ್ ಹಾಕ್ತಿದ್ದಾರೆ ಸಿಎಂ. ಅವರಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಸಚಿವ ಅಶ್ವಥ್ ನಾರಾಯಣ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಪಿಯು ಕಾಲೇಜ್ ಚಿತ್ರಣ ಇದೆ. ಇಂದಿನಿಂದ 26 ಜಿಲ್ಲೆಗಳಲ್ಲೂ 9, 10ನೇ ತರಗತಿ ಶಾಲೆ ಹಾಗೆ ಪ್ರಥಮ ದ್ವಿತೀಯ ಪಿಯುಸಿ ತರಗತಿಗಳು ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ಗಿಡ ನೆಟ್ಟು ಈ ಚಾಲನೆ ಕೊಡ್ತಾ ಇದ್ದಾರೆ. ಮತ್ತೆ ಪುನರಾರಂಭವಾಗಿದೆ ಶಾಲಾ ಕಾಲೇಜುಗಳು. ಇದಕ್ಕೆ ಗಿಡ ನೆಟ್ಟು ನೀರೆರೆದು ಮುಖ್ಯಮಂತ್ರಿ ಬೊಮ್ಮಾಯಿ ಈಗ ಚಾಲನೆ ಕೊಟ್ಟಿದ್ದಾರೆ. ಸಾಥ್ ಕೊಟ್ಟರು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್. ಮೊದಲ ದಿನದ ಕ್ಲಾಸ್ಗಳನ್ನ ಪರಿಶೀಲಿಸಲಿದ್ದಾರೆ ಸಿಎಂ. ಗಿಡ ನೆಟ್ಟು ನೀರೆರೆದು ಈ ಶಾಲೆ ಪುನರಾರಂಭಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ ಶಾಲೆ ಕಾಲೇಜುಗಳನ್ನ ತರಗತಿಗಳು ಹೇಗೆ ನಡೀತಾ ಇದೆ, ಯಾವ ರೀತಿ ನಿಯಮಗಳ ಪಾಲನೆ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲಿಸಲಿದ್ದಾರೆ ಸಿಎಂ. ಮಲ್ಲೇಶ್ವರಂನ ನಿರ್ಮಲಾ ರಾಣಿ ಕಾಲೇಜಿನ ಚಿತ್ರಣ ಇದು. ತಾವು ಕೂಡ ಟೆಂಪರೇಚರ್ ಚೆಕ್ ಮಾಡಿಸ್ಕೊಂಡ್ರು. ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಸಿಎಂ. ಬೆಂಗಳೂರಿನ ಶಾಲಾ ಕಾಲೇಜ್ಗೆ ರೌಂಡ್ಸ್ ಆಡ್ತಾ ಇದ್ದಾರೆ ಸಿಎಂ. ಅಲ್ಲಿನ ಸಿದ್ಧತೆ ವ್ಯವಸ್ಥೆಯ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮಲ್ಲೇಶ್ವರಂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ಕೊಟ್ಟಂತಹ ಸಿಎಂ ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ಈಗ ತರಗತಿಗಳು ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ಪರಿಶೀಲಿಸಲಿದ್ದಾರೆ ಸಿಎಂ. ಡಾಕ್ಟರ್ ಸಿಎನ್ ಅಶೋಕ್ 18 ತಿಂಗಳಾಗಿತ್ತು ಶಾಲಾ ಕಾಲೇಜಿಗೆ ಮಕ್ಕಳು ಬರದೆ. ಬಿಕೋ ಅಂತ ಇದ್ವು ಶಾಲೆಗಳು. ವಿದ್ಯಾರ್ಥಿಗೆ ಪುಸ್ತಕಗಳನ್ನ ನೀಡಿ ಖುದ್ದು ಮುಖ್ಯಮಂತ್ರಿಗಳೇ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನ ನೀಡಿ ಸ್ವಾಗತಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಸಿಎಂ. ಟ್ಯಾಬ್, ಪುಸ್ತಕಗಳು ಬೆಲ್ಲವನ್ನ ಕೊಟ್ಟು ನಿರ್ಭೀತರಾಗಿ ಶಾಲೆಗೆ ಬನ್ನಿ ಎನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಸಿಎಂ. ವ್ಯವಸ್ಥೆಯ ಪರಿಶೀಲನೆ ಜೊತೆಗೆ ಮಕ್ಕಳಿಗೆ ಅಭಯವನ್ನು ನೀಡುವುದಕ್ಕಾಗಿ ಸಿಎಂ ನಿರ್ಭೀತರಾಗಿ ಶಾಲೆಗೆ ಬನ್ನಿ ಎನ್ನುವಂತಹ ಸಂದೇಶ ರವಾನಿಸುವುದಕ್ಕೆ ಬಂದಿದ್ದಾರೆ ಸಿಎಂ. ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಉಡುಗೊರೆಯನ್ನು ನೀಡುತ್ತಾರೆ. ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆಗೆ ಸಚಿವ ಅಶ್ವಥ್ ನಾರಾಯಣ್ ಸಾಥ್ ಕೊಟ್ಟಿದ್ದಾರೆ. ಮೊದಲ ದಿನ ಇದು. ಈ ರೀತಿ ಗಿಡ ನೆಟ್ರು. ಕೋವಿಡ್ ನಿಯಮಗಳ ಪಾಲನೆ ಆಗ್ತಾ ಇದೆಯಾ,
ವ್ಯವಸ್ಥೆ ಹೇಗಿದೆ ಅದೆಲ್ಲವನ್ನ ಕೂಡ ಪರಿಶೀಲಿಸ್ತಾ ಇದ್ದಾರೆ. ಮಕ್ಕಳನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ ಈ ಕಾಲೇಜಿನಲ್ಲಿ. ಪ್ರೌಢಶಾಲೆ 5492 PU ಕಾಲೇಜುಗಳು ಬಾಗಿಲು ತೆರೆದಿವೆ. ಇವತ್ತು ಭೌತಿಕ ತರಗತಿಗಳು ಆರಂಭ ಆಗಿದೆ. 26 ಜಿಲ್ಲೆಗಳಲ್ಲಿ ಇವತ್ತಿನಿಂದ ಕಳೆ ಹೊಸ ಚೈತನ್ಯ ಮೂಡಿದೆ. ಹೀಗಾಗಿಯೇ ಮಕ್ಕಳಲ್ಲಿ ಧೈರ್ಯ ತುಂಬುವುದಕ್ಕೆ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಬೆಂಗಳೂರಿನ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ. ಶಾಲೆಯ ಮೊದಲ ದಿನವನ್ನ ಪರಿಶೀಲಿಸುವುದಕ್ಕೆ ಬಂದ್ರು ಸಿಎಂ ಬೊಮ್ಮಾಯಿ. ಮಲ್ಲೇಶ್ವರಂ PU ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ. ಯಾರು ಸುಮ್ಮನೆ ಸೈಲೆಂಟ್ ಇದೆ ಯಾರೇ ಅವರು ನಾವು ಮೊಬೈಲ್ ಇರ್ಸೋಣ. ಡಾಕ್ಟ್ರೆ ಯಾವ ರೀತಿ ಉಪಯೋಗ ಆಗ್ತದೆ ಒಂದು ಫೋಟೋಗೆ ನಾ ಕೈ ಎತ್ಕೊಳ್ಳೋಣ. How the resistance is measured? On mobile it is measured by good. ಸ್ವಲ್ಪ ಮಾಸ್ ಸರ್ ಸಿಎಂ ಸರ್ ಸ್ವಲ್ಪ ಮಾಸ್ ಸಿಎಂ ಸರ್ ಸ್ವಲ್ಪ ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸ್ಯಾನಿಟೈಸೇಷನ್ ಥರ್ಮಲ್ ಚೆಕ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಏನಾ ಈ ಕ್ಲಾಸಸ್ ಒಂದು ಮಾಸ್ಕ್ ತೆಗಿಬೇಡ ಅಂತ ಅವ್ರಿಗೆ ಹೇಳ್ತೀನಿ. ನಿನ್ಗೋಸ್ಕರ ನಾವು ಮಾಸ್ಕ್ ತೆಗಿತೀನಿ. ಎಲ್ಲರೂ ನನಗೆ ನಮ್ಮ ಕಾಲೇಜ್ ನೆನಪು ಅಬೌಟ್ ಎಲೆಕ್ಟ್ರಿಸಿಟಿ ಜಂಕ್ಷನ್ ಪವರ್ ಅಡ್ಡ ಬರ್ಬೇಡ ಪವರ್ ಲೈಟ್ ಡಿಫ್ರೆನ್ಸ್ ಗೊತ್ತಾ ಏನು ಇದು ಓಪನ್ ಸರ್ಕ್ಯೂಟ್ ಕ್ಲೋಸ್ ಸರ್ಕ್ಯೂಟ್ and the calculation is here. Thank you. You are happy? ಯಾಕೆ ಮನೇಲಿ ಬೇಜಾರಾಗಿತ್ತಾ?
ಈಗೆಲ್ಲ ಟ್ಯಾಕ್ಸ್ ಕೊಟ್ಟಿದ್ದಾರಲ್ಲಮ್ಮ, ಅರೇಂಜ್ ಮಾಡೋಣ ಸತಿ ಚೆನ್ನಾಗಿ ಓದ್ಬೇಕು. ಈ ಕಾಲೇಜಿಗೆ ಬಂದಿಯಲ್ಲ, ಯಾಕೆ ಫ್ರೆಂಡ್ಸ್ ಭೇಟಿ ಆಗ್ತಿರೋ ಖುಷಿನ ಅಥವಾ ಒಂದ್ ಕಡೆ ಫ್ರೆಂಡ್ಸ್ ಮಿಸ್ ಮಾಡ್ಕೊತೀವಿ, ಒಂದ್ ಕಡೆ ಟೀಚರ್ಸ್ ಮಿಸ್ ಮಾಡ್ಕೊತೀವಿ. ಆನ್ಲೈನ್ ಕ್ಲಾಸ್ ನಮಗೆ ಇನ್ಸ್ಟ್ರಕ್ಷನ್ ಸಿಗೋಲ್ಲ, ನೆಟ್ವರ್ಕ್ ತುಂಬಾ ಇಶ್ಯೂ ಆಗ್ತಿರುತ್ತೆ. ಅವರೊಂದು ಟಾಪಿಕ್ ಹೇಳ್ತಾ ಇದ್ರೆ ಅರ್ಧ ಕೇಳಿಸ್ಕೊಂಡಿದ್ರೆ ಅದು ಅರ್ಥ ಆಗಿರುತ್ತೆ, ಯಾಕಂದ್ರೆ ಅದ್ರಲ್ಲಿ ನೆಟ್ವರ್ಕ್ ಕೊಟ್ಟೋಗಿರುತ್ತೆ. ಅದೇ ನಾವು ಹೇಳೋಕ್ಕೂ ಆಗಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದಕ್ಕೆ ಸರ್ ಕಮ್ಯುನಿಕೇಶನ್ ಆಗಲ್ಲ. ಅದು ಸರಿ ಆಫ್ಲೈನ್ ಕ್ಲಾಸ್ ಇದ್ರೆ ಬೆಟರ್. ನಮ್ಮ ಟೀಚರ್ಸ್ ಮುಂದೆ ನಾವು ಡೈರೆಕ್ಟಾಗಿ ಮಾತಾಡ್ಬೋದು, ನಾವು ಏನು ಡೌಟ್ಸ್ ಇದ್ರೆ ಕೇಳ್ಬೋದು. ಆದರೆ ಅಲ್ಲಿ ಇರಲ್ಲ, ಒಬ್ಬರೇ ಗೋಡೆ ಮುಂದೆ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಕು. ಅದ್ರ ಬದಲು ಟೀಚರ್ಸ್ ಫ್ರೆಂಡ್ಸ್ ಜೊತೆ ಇದ್ದರೆ ನಮಗೂ ಒಂಥರ ಅದು ಚೆನ್ನಾಗಿರುತ್ತೆ ಹೇಳೋಕ್ಕಲ್ಲ. ಸೊ ಯು ಕ್ಯಾನ್ ಅಕ್ವೈರ್ ನಾಲೆಜ್ ಈಸಿಲಿ. ಗುಡ್, ಚೆನ್ನಾಗಿ ಓದಬೇಕು. ನಾವು ಸ್ಲೋಲಿ ವಿಲ್ ಸ್ಟಾರ್ಟ್ ಇನ್ ಬ್ಯಾಚಸ್, ಬಟ್ ಯು ಶುಡ್ ಟೇಕ್ ಕೇರ್ ಆಫ್ ಕೋವಿಡ್ ನಾರ್ಮ್ಸ್. It all depends on how the health condition of the children after 1 week, 2 weeks. If it is okay, then we will continue. Okay? We have decided to see that all children come to ಸ್ಕೂಲಿಗೆ ಬರಬೇಕು, ಕಾಲೇಜಿಗೆ ಬರಬೇಕು, ಓದಬೇಕು, ಆಟ ಆಡಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ. ಎಕ್ಸಾಮ್ ಆಯಿತಾ ಪಾಸ್ ಆಗಿದ್ದೀರಲ್ಲ ಅಷ್ಟೇ. ಸ್ವಲ್ಪ ಕಾಲೇಜಿಗೆ ಹೋಗಿ ಖುಷಿ ಆಯ್ತಾ? ಸಂತೋಷ ಆಗಿದೆಯಾ? ಓದ್ತೀಯಾ ಚೆನ್ನಾಗಿ? ಈ ಕ್ಷೇತ್ರ ಮಹಾರಾಜ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಶಾಲೆಗಳ ಪ್ರಾರಂಭದ ಮೊದಲನೇ ದಿನ ಕೋವಿಡ್ ಆದಮೇಲೆ ಸುಮಾರು 1.5 ವರ್ಷ ಶಾಲೆಗಳನ್ನು ನಾವು ಕೋವಿಡ್ಗೋಸ್ಕರ ನಾವು ಬಂದ್ ಮಾಡಿದ್ವಿ. ಮಕ್ಕಳಿಗೆ ಆದಾಗ್ಯೂ ಕೂಡ ಶಿಕ್ಷಣ ಕೊಡುವಂಥ ಹಲವಾರು ಪ್ರಯೋಗಗಳು ಆಯಿತು. ಆನ್ಲೈನ್ ಶಿಕ್ಷಣ ಕೊಡುವಂಥದ್ದು, ಮತ್ತು ಶಾಲೆಗಳ ಆವರಣದ ಹೊರಗಡೆ ಶಿಕ್ಷಣ ಕೊಡುವಂಥ ಕೆಲಸ. ನಾವು ಮಕ್ಕಳನ್ನು ನಿರಂತರವಾಗಿ ಸಂಪರ್ಕ ಇಡುವಂಥ ಪ್ರಯತ್ನ ನಮ್ಮ ಎಜುಕೇಷನ್ ಇಲಾಖೆ, ಹೈಯರ್ ಎಜುಕೇಷನ್ ಇಲಾಖೆ, ಪ್ರೈಮರಿ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ ಎರಡೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಟ್ಟಾರೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ 1-2 ಅಲೆಯಲ್ಲಿ ಈ ಎಜುಕೇಷನ್ ಮತ್ತು ವಿಶೇಷವಾಗಿ ಮಕ್ಕಳನ್ನು ನಿಭಾಯಿಸುವಂಥದ್ದು ಭಾಳ ಒಂದು ಸವಾಲಿನ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಹೈಯರ್ ಎಜುಕೇಷನ್ ಇಲಾಖೆ ಭಾಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದೆ. ಮಕ್ಕಳ ಕಾಳಜಿಯ ಜೊತೆಗೆ ಅವರಿಗೆ ಒಂದು ರೀತಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಅವರ ಒಂದು ಮಾರಲ್ ಎತ್ತರವಾಗಿರೋ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಹಲವಾರು ಶಾಲೆಗಳು, ಪ್ರೈವೇಟ್ ಮತ್ತು ಸರ್ಕಾರಿ ಶಾಲೆಗಳ ಎಲ್ಲ ಅಧ್ಯಯನ ಮಾಡಿ ಎಕ್ಸ್ಪರ್ಟ್ಸ್ ಕಮಿಟಿ ಅವರ ಒಂದು ರಿಪೋರ್ಟನ್ನು ಪಡ್ಕೊಂಡು ನಾವು ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಟ್ಟು ಸುಮಾರು 16-17 ದಿವಸದ ಹಿಂದೆ ಶಾಲೆಗಳ ಪ್ರಾರಂಭ ಘೋಷಣೆಯನ್ನು ನಾವು ಮಾಡಿದ್ವಿ. ಯಾಕಂದರೆ ಸಮಯ ಕೊಡಬೇಕು ಅವ್ರಿಗೆ ತಯಾರಿಗೆ. 1.5 ವರ್ಷ ಬಂದಾಗಿದ್ದರಿಂದ ಸಮಯ ಕೊಡಬೇಕು ಅಂತ ಇವತ್ತು ರಾಜ್ಯಾದ್ಯಂತ 9th, 10th, 11th and 12th PUC 1, PUC 2 ಪ್ರಾರಂಭ ಆಗಿದೆ. ನಾನು
ಮಲ್ಲೇಶ್ವರಂದ ಪದವಿ ಪೂರ್ವ ಕಾಲೇಜು 18ನೇ ಕ್ರಾಸ್ನಲ್ಲಿರೋದಕ್ಕೆ ನಾನು ಬಂದಿದ್ದೇನೆ. ಇಲ್ಲಿಯ ಪ್ರಿನ್ಸಿಪಾಲ್ರ ಜೊತೆಗೆ, ಟೀಚರ್ಸ್ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ನಾನು ಮಾತನಾಡಿದ್ದೇನೆ. ನನ್ನ ಜೊತೆಗೆ ಹೈಯರ್ ಎಜುಕೇಷನ್ ಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ್ ಅವರು, ಪ್ರೈಮರಿ ಸೆಕೆಂಡರಿ ಮಂತ್ರಿಗಳಾದಂಥ ನಾಗೇಶ್ ಅವರು ನನ್ನ ಜೊತೆಗಿದ್ದಾರೆ. ಅವರು ಕಳೆದ ಒಂದು ವಾರದಿಂದ ಅಶ್ವಥ್ ನಾರಾಯಣ್ ನಾಗೇಶ್ ಅವರು ಎಲ್ಲ ಸ್ಕೂಲ್ಗಳ ತಯಾರಿಗೆ ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಕಡೆ ಅವರು ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಪೂರ್ವ ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದಾರೆ. ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಅವರು ನಿರಂತರವಾಗಿ ಮಾಡಿದ್ದರಿಂದ ಅವರಿಗೆ ಸಾಕಷ್ಟು ಅನುಭವ ಕೂಡ ಆಗಿದೆ. ನಾನು ಚರ್ಚೆ ಮಾಡಿದಾಗ ಟೀಚರ್ಸು ಮತ್ತು ಪ್ರಿನ್ಸಿಪಾಲ್ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಏನೋ ಒಂದು ಹಬ್ಬದ ವಾತಾವರಣ ಕಾಲೇಜ್ನಲ್ಲಿ ನೆಲೆಸಿದೆ, ತಾವೇ ನೋಡಿದ್ದೀರಿ. ಅದು ಪ್ರಿನ್ಸಿಪಾಲ್ರಿಗೂ ಭಾಳ ಸಂತೋಷ ಆಗಿದೆ, ಟೀಚರ್ಸ್ಗೂ ಭಾಳ ಸಂತೋಷ ಆಗಿದೆ. ಅವರು ಟೀಚರ್ ಇದ್ದರೂ ಕೂಡ ಸ್ಟೂಡೆಂಟ್ ಇಲ್ಲದೆ 1.5 ವರ್ಷ ಕಳೆಯುವಂಥದ್ದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಇರ್ತದೆ. ಅದು ಮತ್ತೆ ಆ ಸಂಬಂಧ ವಾಪಸ್ಸು ಬರ್ತಾ ಇದೆ ಅನ್ನುವಂಥ ಒಂದು ಸಂತೋಷ ಮತ್ತು ಹೀಗಿನಲ್ಲಿದ್ದಾರೆ. ಮಕ್ಕಳಂತೂ ಭಾಳಷ್ಟು ಆನಂದ ಪಟ್ಟಿದ್ದಾರೆ. ಪ್ರತಿಯೊಬ್ಬರು ಮಕ್ಕಳು ಹೇಳ್ತಾರೆ, ನಮಗೆ ಭಾಳ ಸಂತೋಷ ಆಗಿದೆ, ಮತ್ತೆ ನಾವು ಕಾಲೇಜಿಗೆ ಬಂದಿದ್ದೀವಿ, ನಮ್ಮ ಟೀಚರ್ಸನ್ನು ನಾವು ನೋಡ್ತಾ ಇದ್ದೇವೆ, ಅವ್ರು ಕ್ಲಾಸ್ ತೊಗೊಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಜೊತೆಗೆ ನಾವು ಎಷ್ಟೋ ದಿವಸ ಆಗಿತ್ತು ಮಾತಾಡಿರಲಿಲ್ಲ. ಆನ್ಲೈನ್ ಟೀಚಿಂಗ್ ಇದ್ದರೂ ಕೂಡ ಹಲವಾರು ಸಂದರ್ಭಗಳಲ್ಲಿ ನಾವೇನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಕಷ್ಟ ಆಗ್ತಿತ್ತು, ಇಂಟ್ರ್ಯಾಕ್ಷನ್ ಆಗ್ತಿರಲಿಲ್ಲ. ಕೆಲವು ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗ್ತಿತ್ತು. ನಾವು ಗೋಡೆ ಮುಂದೆ ಕೂತ್ಕೊಂಡು ನಾವು ಒಬ್ಬರೇ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಒಂದು ಸ್ಟೂಡೆಂಟ್ ಹೇಳಿ ತಾವು ಕೂಡ ಕೇಳಿದ್ದಾರೆ. ಈಗ ಮುಕ್ತವಾದ ವಾತಾವರಣ ಇದೆ, ವಿಷಯಗಳು ಚರ್ಚೆ ಆಗ್ತವೆ, ಟೀಚರ್ಸು ಹೇಳೋದಕ್ಕೆ ಅನುಕೂಲ ಆಗ್ತದೆ. ಟೀಚರ್ ಹೇಳಿದ್ರಲ್ಲಿ ಏನಾದ್ರು ಡೌಟ್ ಇದ್ದರೆ ಸ್ಟೂಡೆಂಟ್ಸ್ ಕೇಳೋದಕ್ಕೂ ಒಂದು ಅವಕಾಶ ಇದೆ. ಫ್ರೆಂಡ್ಸ್ ಜೊತೆಗೆ ಚರ್ಚೆ ಮಾಡ್ಬೋದು. ಕಲಿಕೆ ಅಂತಂದರೆ ಅದು ಜ್ಞಾನ ಸಂಪಾದನೆ. ಶಿಕ್ಷಣ ಜ್ಞಾನ ಸಂಪಾದನೆಗಿರ್ತದೆ. ನಾವು ಆ ಮುಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಜ್ಞಾನ ಸಂಪಾದನೆ ಆಗ್ತದೆ. ಇಲ್ಲದೇ ಇದ್ದರೆ ಅದು ಕೇವಲ ಬಾಯ್ಪಾಟಿನ ಒಂದು ಪಾಠ ಆದರೆ ಅದು ಜ್ಞಾನ ಸಂಪಾದನೆ ಆಗಲ್ಲ. ಹೀಗಾಗಿ ಇಲ್ಲಿ ಮಕ್ಕಳು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಅವ್ರು ಮುಕ್ತವಾಗಿ ಹೇಳಿದ್ದಾರೆ, ನಿಮಗೆ ಧನ್ಯವಾದಗಳು, ಪ್ರಾರಂಭ ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗಿದೆ, ನಿಮಗೆ ಧನ್ಯವಾದಗಳು ಅನ್ನುವಂಥದ್ದು ಸರ್ಕಾರಕ್ಕೆ ತಿಳಿಸಿದ್ದಾರೆ. ನಾನು ಒಂದೇ ಮಾತನ್ನು ಹೇಳಿದ್ದೇನೆ ಅವ್ರಿಗೆ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ನೀವು ಬೆಳಿಬೇಕು, ಜ್ಞಾನ ಸಂಪಾದನೆ ಆಗಬೇಕು, ಅದ್ರ ಜೊತೆಗೆ ನಿಮ್ಮ ಆಟ ಪಾಠಗಳು ಚೆನ್ನಾಗಾಗಬೇಕು. ಅದ್ರ ಜೊತೆಗೆ ಕೋವಿಡ್ ನಾಮ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಮಾಸ್ಕ್ ಹಾಕೋದ್ರಿಂದ ಹಿಡಿದು, ಅಂತರವನ್ನು ಕಾಪಾಡೋದ್ರಿಂದ ಹಿಡಿದು, ಸ್ಯಾನಿಟೈಸರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಥರ್ಮಲ್ ಚೆಕಪ್ಗೆ ಸಹಕಾರ ಮಾಡೋದರಿಂದ ಹಿಡಿದು ಮಾಡಬೇಕು. ಶಾಲೆಯ ಸುಧಾರಣೆ ಸಮಿತಿಗಳಿದ್ದಾವೆ, ಪ್ರಿನ್ಸಿಪಾಲ್ರಿದ್ದಾರೆ, ಟೀಚರ್ಸ್ ಇದ್ದಾರೆ, ಅವರೆಲ್ಲರೂ ಒಟ್ಟಿಗೆ ಈ ಕೆಲಸವನ್ನು ಮಾಡಬೇಕನ್ನುವಂಥ ವಿಚಾರವನ್ನು ಹೇಳಿದ್ದೇನೆ. ನನಗಂತೂ ಭಾಳ ಸಂತೋಷ ಆಗಿದೆ. ಯಾವುದು ನಮ್ಮ ಮಕ್ಕಳ ಮನದಾಳದಲ್ಲಿ ಹುದುಗಿಟ್ಟಿತ್ತೋ ಇಷ್ಟು ದಿವಸದಿಂದ, ಅದನ್ನು ಅವರು ಹೊರಗಡೆ ತೆಗೆದುಕೊಂಡು ಅನುಭವಿಸಿ ಮತ್ತೆ ಮಕ್ಕಳು ಶಾಲೆಗೆ ಬರುವಂಥ ಇದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಅಂತ ನನಗನ್ನಿಸ್ತಾ ಇದೆ. ನಾವು ಮೊನ್ನೆ ಸ್ವತಂತ್ರೋತ್ಸವನ ಆಚರಣೆ ಮಾಡಿದ್ವಿ, ಆದರೆ ಇವತ್ತು ನಿಜವಾಗಲೂ ಕೂಡ ಮಕ್ಕಳಿಗೆ ಇವತ್ತು ಸ್ವತಂತ್ರ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ. ಕೋವಿಡ್ನಿಂದ ಇವತ್ತು ಮಕ್ಕಳಿಗೆ ಸ್ವತಂತ್ರ ಸಿಕ್ಕಿದೆ. ಇದನ್ನು ನಾವು ಭಾಳ ಕ್ಲೋಸಾಗಿ ಮಾನಿಟರ್ ಮಾಡ್ತೀವಿ. ಇದು ಯಶಸ್ವಿ ಆಗಬೇಕು, ಕೋವಿಡ್ ಕಮ್ಮಿ ಆಗಬೇಕು, ಯಶಸ್ವಿ ಆಗಬೇಕು. ಮತ್ತು ಗಡಿ ಜಿಲ್ಲೆಗಳಲ್ಲಿ ಏನು ನಾವು ಇದು ಮಾಡಿದ್ದೇವೆ, 2%ಗಿಂತ ಕಮ್ಮಿ ಆದ ತಕ್ಷಣ ಅಲ್ಲಿನೂ ಕೂಡ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಅದು ಕೂಡ ಕಡಿಮೆ ಆಗ್ತಾಯಿದೆ. ಆ ಗಡಿ ಜಿಲ್ಲೆಯಲ್ಲಿ ಬರುವಂಥ ಒಂದು ವಾರದಲ್ಲಿ ಪೂರ್ಣ ಕಡಿಮೆ ಆಗ್ತೈತೆ ಅನ್ನೋಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ತಕ್ಕಾಗೆ ಆದರೆ ಅಲ್ಲಿನೂ ಕೂಡ ಪ್ರಾರಂಭ ಮಾಡಬೇಕು ಹಂತವಾಗಿ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದಲ್ಲದೆ ಎಕ್ಸ್ಪರ್ಟ್ಸ್ ಕಮಿಟಿಯವರಿಗೆ ಪ್ರೈಮರಿ ಸ್ಕೂಲ್ಗಳನ್ನು ಯಾವ ರೀತಿ ತೆಗಿಬೇಕು, 1ರಿಂದ 8ನೇ ಅನ್ನುವಂಥದ್ದನ್ನು ಕೂಡ ವರದಿಯನ್ನು ಕೊಡಿ ಅಂತ ಹೇಳಿದ್ದೇವೆ. ಈ ತಿಂಗಳು ಕೊನೆಯಲ್ಲಿ ನಾವು ಟೋಟಲ್ ಕೋವಿಡನ್ನು ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ
ಪ್ರೈಮರಿ ಸ್ಕೂಲ್ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡ್ತೇವೆ. ಎಕ್ಸ್ಪರ್ಟ್ಸ್ ಅವರ ಡೈರೆಕ್ಷನ್ ಪ್ರಕಾರ ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಒಟ್ಟಾರೆ ನನಗೆ, ನನ್ನ ಸಹೋದ್ಯೋಗಿಗಳಿಗೆ, ನಮ್ಮ ಶಾಸಕರಿಗೆ, ಎಲ್ಲ ಪಕ್ಷದ ಶಾಸಕರಿಗೆ ಇವತ್ತು ಸಂತೋಷದ ದಿನ. ಇನ್ನು ಆಡಳಿತಾತ್ಮಕವಾಗಿ ಎಲ್ಲ ಅಧಿಕಾರಿಗಳಿಗೆ ಸಂತೋಷದ ದಿನ. ಶೈಕ್ಷಣಿಕವಾಗಿ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಕೂಡ ಇವತ್ತು ಅವರು ಸ್ವತಂತ್ರ ದಿನ ಆಚರಣೆಯಲ್ಲಿ ಎಷ್ಟು ಸಂಭ್ರಮ ಇದೆ, ಆ ಸಂಭ್ರಮ ಇವತ್ತು ನಾವು ನೋಡ್ತಾ ಇದ್ದೇವೆ. ನಿಜವಾದ ಕೋವಿಡ್ನಿಂದ ಸ್ವತಂತ್ರ ಸಿಗುವಂಥ ಮೊದಲನೇ ದಿನ ಅಂತ ಹೇಳ್ತೀವಿ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.